ಪ್ರಶಾಂತ್ ಸರ್ ನಮಸ್ತೆ. ಸರ್ ಈಗ ನೋಡಿ ಪ್ರಶಾಂತ್ ಅಂತೇಳಿ ಅರಕೆರೆ ಗ್ರಾಮದವರು, ಭದ್ರಾವತಿ ತಾಲೂಕು. ಪ್ರಶಾಂತ್ ಸರ್, ನಿಮ್ಮದು ಅಡಿಕೆ ತೋಟ ಇದೆ. ನೀವು ಹುಡ್ದಾಗಿಂದ ನೋಡಿರ್ತೀವಿ, ತೋಟ ಗೀಟ ಎಲ್ಲ ನೋಡಿರ್ತೀವಿ, ಅದ್ರ ಮಧ್ಯೆ ಬೆಳೆದಿರ್ತೀವಿ. ಇವತ್ತು ಮಹೇಶ್ ಕುಮಾರ್ ಡಾಕ್ಟರ್ದು ನೋಡಕ್ಕೆ ಬಂದಿಲ್ಲ. ಕಾರಣ ಏನಪ್ಪ ಅಂತಂದರೆ ಅವರು ಸಾವಯವ ಉತ್ಪನ್ನ ಒಂದು ಎಂಪರ್ನೆಟ್ ಸೊಲ್ಯೂಷನ್ ಅನ್ನೋ ಒಂದು ಇದನ್ನು ಉಪಯೋಗಿಸಿದ್ದೀನಿ, ಬಂದು ನೀವು ಯಾರಾದ್ರೂ ನೋಡಿ ಅಂತ ಕರೆದ್ರು. ನಾವೆಲ್ಲ ರೈತರು ಒಗ್ಗಟ್ಟಾಗಿ ಬಂದಿದ್ದೀವಿ. ಇವತ್ತು ಈ ತೋಟ ಪ್ರತ್ಯಕ್ಷವಾಗಿ ನೋಡ್ತೀವಿ 2 ಗಂಟೆಯಿಂದ. ಏನು ಅನಿಸ್ತು ನೋಡಿ? ಒಂದು ತುಂಬ ತಪ್ಪು ಮಾಡ್ತಿದೀವಿ ಸರ್. ನಾವೇ ನಮ್ಮ ಅಡಿಕೆ ಗಿಡಗಳು ನಾವೇ ಕೊಲೆ ಮಾಡ್ತಾ ಇದೀವಿ ಇಂಡೈರೆಕ್ಟ್ ಆಗಿ. ಒಂದು ನಮ್ಮಲ್ಲಿ ನಾವು ತಿಳ್ಕೊಂಡಿದ್ದು ಇಲ್ಲಿ ಬಂದ್ಮೇಲೆ ಇವತ್ತು 7 ವರ್ಷ 6.5 ವರ್ಷ ತೋಟ ಇದ್ದು, ಇವತ್ತವರೆಗೆ ಕೆಮಿಕಲ್ ಮಿಕ್ಸ್ ಮಾಡಿಲ್ಲ, ರೌಂಡ್ ಅಪ್ ಹೊಡೆದಿಲ್ಲ, ಏನೂ ಇಲ್ಲ. ಈ ಫಸಲು ನಾವು ಇವತ್ತಿನವರೆಗೂ ನಮ್ಮ ತೋಟದಲ್ಲಿ ನೋಡೋಕ್ಕಾಗಿಲ್ಲ. ನಮ್ಮ ತೋಟ ಅಂತ ನಮ್ಮ ಏರಿಯಾದಲ್ಲಿ ನೋಡಿಲ್ಲ, ನಮ್ಮ ಭಾಗದಲ್ಲಿ ನೋಡೋಕ್ಕಾಗಿಲ್ಲ, ಈ ಥರ ನೋಡೋಕ್ಕಾಗಿಲ್ಲ. ಜೀರೋ ಕಲ್ಟಿವೇಶನ್ನು ಮತ್ತೆ ಕೆಲವೆಲ್ಲ ಮೆಥಡ್ಗಳನ್ನ ತಿಳ್ಕೊಂಡು ನಮ್ಮ ಇರೋ ತೋಟ ನಾವು ಉಳಿಸ್ಕೊಳ್ಬೇಕು ಅಂತ ನನಗೆ ಅನಿಸ್ತು. ಇಲ್ಲಿ ನೋಡಿ 1 ಎಕರೆಯಲ್ಲಿ ಅಚ್ಚುಕಟ್ಟಾಗಿ ಮಾಡ್ಬೇಕು ಅನಿಸ್ತು ಸರ್. 20-30 ಎಕರೆಗಿಂತ ಈ ಥರ 1 ಎಕರೆ ಮಾಡಿದ್ರೆ ಸಾಕು, ಅಷ್ಟು ಚೆನ್ನಾಗಿ ಫಸಲಿದೆ, ಅಷ್ಟು ಚೆನ್ನಾಗಿದೆ. ಭಾಳ ತುಂಬ ಖುಷಿ ಆಯ್ತು. ನಾವ್ಯಾಕೆ ಇಂಡೈರೆಕ್ಟ್ ಆಗಿ ನಾವು ಸಾಕಿದ ಗಿಡಗಳನ್ನ ನಾವು ಕೊಲೆ ಮಾಡ್ತಾ ಇದೀವಿ ಅಂತ ಯಾರಿಗೆ ಬೇಕಾದ್ರೆ ಹೇಳ್ಬೋದು, ನೀವು ಧೈರ್ಯವಾಗಿ ಹೇಳ್ಬೋದು. ಕಣ್ಣು ಮುಚ್ಕೊಂಡು ಬೇಕಾದ್ರೆ ಯಾರು ಚಾಲೆಂಜ್ ಮಾಡೋರಿದ್ರೆ ನನ್ನ ಜೊತೆ ಬರ್ಬೋದು, ನಾನು ಕರ್ಕೊಂಡ್ ಬರ್ತೀನಿ. ಯಾವ ವ್ಯಕ್ತಿ ನನ್ನ ಹತ್ರ ಚಾಲೆಂಜ್ ಮಾಡೋರು ಸುಳ್ಳು ಅನ್ನೋರು ಯಾರು ಇದ್ರೆ ನಾನು ಕರ್ಕೊಂಬಂದು ತೋರಿಸ್ತೀನಿ, ಲೈವ್ ಆಗಿ ತೋರಿಸ್ತೀನಿ. ಸೂಪರ್ ಸೂಪರ್. ನಾನು ಬೇಕಾದ್ರೆ ಸತ್ಯ, ಇದಂತೂ ಸತ್ಯ. ನಾನು ನೋಡಕ್ ಅದಕ್ಕಾಗಿ ಒಂದು 150 ಕಿಲೋಮೀಟರ್ ಬಂದಿದ್ದೀವಿ ನಾವು. ಕಣ್ತುಂಬ ನೋಡಿದ್ವಿ. ಜೀರೋ ಕಲ್ಟಿವೇಶನ್ನು ಎಲ್ಲ ಸಾವಯವದಿಂದನೇ ಮಾಡಿರೋದು, ಪ್ಯೂರ್ ನ್ಯಾಚುರಲ್ಲು. ಒಂದೊಂದು ಮರ ನೋಡಿದ್ರೆ ನಮ್ಮವೇ ಎಲ್ಲಿ ಕಣ್ಣು ಹಸಿರಾಗ್ತದೆ ಅನ್ಬೇಕು, ಆ ಲೆವೆಲಿಗೆ ಆಗ್ತಾ ಇದೆ. 21 kg 1 ಕ್ವಿಂಟಲ್ ಹಸಿಕಾಯಿಗೆ 21 ಕ್ವಿಂಟಲ್ ನೆಕ್ಸ್ಟ್ ಇಯರಿಂದ ಇದ್ರಲ್ಲಿ ತೋರಿಸ್ತೀವಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ದಾರೆ ಅವರು. ಈ ವರ್ಷ ಕಡಿಮೆ ತೋಟ ಇರೋದು ಕಡಿಮೆ ಇದೆ. ನೆಕ್ಸ್ಟ್ ಇಯರಿಂದ ಚಾಲೆಂಜ್ ಮಾಡ್ತಾರೆ. 1 ಕ್ವಿಂಟಲ್ 100 kg ಹಸಿ ಅಡಿಕೆಗೆ 20-21 kg ಅಡಿಕೆ ಮಾಡಿ ತೋರಿಸ್ತಾರೆ, ಗ್ಯಾರಂಟಿ ಬೇಕಾದ್ರೆ. ನಾನು ಇದಕ್ಕೆ ಚಾರ್ಜ್ ಮಾಡೋಕೆ ರೆಡಿ ಇದ್ದೀನಿ. ಹೌದಾ? ಓಕೆ, ಥ್ಯಾಂಕ್ ಯು ಸರ್.